ಸ್ನೇಹಿತರೆ, ಇವತ್ತು ನೋಡ್ತಾ ಇರೋದು ರಾಜೇಂದ್ರ ಸಿಂಗ್ ಅವರು. ಇವರನ್ನು ನಾವು ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತಲೇ ಕರಿತೀವಿ. 132 ನದಿಗಳನ್ನ ಪುನರುಜ್ಜೀವನಗೊಳಿಸೋಕ್ಕೆ ವಿಶ್ವ ಪ್ರಯತ್ನ ಮಾಡಿ ಸಕ್ಸಸ್ ಆಗಿದ್ದಾರೆ. ಈಗ ಅವ್ರ ಆಶೀರ್ವಾದ ಪೂರ್ವಕ 2 ಮಾತು ಮಹೇಶ್ सर बैनर कांटा है सर ಅವ್ರನ್ನ ಮುಂದೆ कम फॉरवर्ड ಏನು ಗೊತ್ತಾ ಇಲ್ಲಿ ಮುಂದೆ ಇರೋ बैंगलोर यूनिवर्सिटी के गहरे जंगल में स्काई डेक नहीं लगना चाहिए। ये जंगल बेंगलोर के लोगों की जान है। ये जंगल बेंगलोर के लोगों के प्राण है। ये जंगल यहाँ की बायोडाइवर्सिटी का जीवन है। हम जीवन को खत्म करके स्काई डेक लगाना किसी भी राज्य के लिए, किसी भी देश के लिए जघन्य अपराध है। यहाँ चारों तरफ गहरा जंगल है। ये गहरा जंगल अब बोल रहा है। जरा इन पेड़ों से बात करके इनकी बातों को सुनिए। ये क्या कह रहे हैं, ये हमसे क्या बात करना चाहते हैं। इन पेड़ों की पत्तियों से जरा कोई आके बात तो करे। इन जंगलों को काट के स्काई डेक लगाना, स्काई डेक की कल्पना करना, ये जघन्य अपराध है। यहाँ पर स्काई डेक नहीं लगना चाहिए। गहरे जंगल हैं, बेंगलोर की जान है, और ये बेंगलोर के लोग नहीं चाहते स्काई डेक। ಹಸಿರು ತುಂಬಿದೆ ಇಲ್ಲಿ. ಈ ಹಸಿರು ನಮಗೆ ಬೇಕು, ನಮಗೆ ಸ್ಕೈ ಡೆಕ್ ಬೇಡ. ಒಂದು. ಎರಡನೇದು, ಈ ಮರಗಳು ಮಾತಾಡ್ತಾ ಇದ್ದಾವೆ, ಕೇಳ್ತಿದ್ದಾವೆ ನಮ್ಮನ್ನು. ಅವು ಉಳಿದ್ರೆ ನಾವು ಅವುಗಳನ್ನು ಉಳಿತೀವಿ ಅಲ್ವಾ? ಪ್ರಾಣವಾಯು ಕೊಡ್ತಾ ಇದೆ. ಅದರಿಂದ ನಾವು ಇದು ಕಳ್ಕೊಳ್ಳೋ ಸ್ಥಿತಿಲಿ ನಾವಿಲ್ಲ. ಇಡೀ ಬೆಂಗಳೂರಿಗೆ ಇದು ಹಸಿರು ಬೇಕು, ಇಡೀ ಬೆಂಗಳೂರಿಗೆ ಉಸಿರು ಬೇಕು, ಇಡೀ ಬೆಂಗಳೂರಿಗೆ ನೀರಿನ ತಾಣ ಬೇಕು. ಇಲ್ಲಿ ಅಂತರ್ಜಲ ಮರುಪೂರ್ಣ ಆಗ್ತಾ ಇದೆ, ಅದನ್ನು ನಾನು ಹೇಳಿದ್ದೆ. ಅದರಿಂದ ನಾನು ನಿಮ್ಗೆ ಸೇರಿಸಿ ಹೇಳ್ತಾ ಇದ್ದೀನಿ, ಅದು ಕೂಡ ಉಳಿಯುತ್ತೆ. ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ನಾವು ಸ್ಕೈ ಡೆಕ್ ಬೇಡ ಅಂತಿದೀವಿ, ಅಭಿವೃದ್ಧಿಗೆ ಬೇಡ ಅಂತಿಲ್ಲ ಅಲ್ವಾ? ಅದನ್ನ ಆಗ್ಲೇ ಹೇಳಿದವರು ಎಲ್ಲರೂ ಬೇರೆ ಕಡೆ ಮಾಡಿ, ಅದನ್ನ ಇಲ್ಲಿ ಬೇಡ ಅಂತಾನು ಹೇಳಿದ್ದಾರೆ. ಇದನ್ನ ಹಸಿರನ್ನ ಉಳಿಸ್ಕೊಳ್ಳೋಣ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಂದ್ರೆ, ಇತ್ತೀಚೆಗೆ ಸಂತೋಷ್ ಹೆಗ್ಡೆ ಅವರದ್ದು ಮಾತಾಡಿದಾಗ ಹೇಳಿದ್ದು, ಜೀವ ವೈವಿಧ್ಯ ವನ ಅಂತ ಏನಾದ್ರು ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಮಾತ್ರ. ಕಬ್ಬನ್ ಪಾರ್ಕ್ ಅಲ್ಲಾಗ್ಲಿ, ಲಾಲ್ ಬಾಗ್ ಅಲ್ಲಾಗ್ಲಿ ಮರಗಿಡಗಳಿದಾವೆ, ಬೇರೆ ಮರಗಿಡಗಳು ಇದಾವೆ, ತೋಟಗಳಿದಾವೆ. ಆದ್ರೆ ಜೈವಿಕ ವೈವಿಧ್ಯವನ, ಬಯೋಡೈವರ್ಸಿಟಿ, ಅದು ಈಗ ಹೇಳಿದ್ರಲ್ಲ ಅವರು, ಬಯೋಡೈವರ್ಸಿಟಿ ಕೂಡ ಇಲ್ಲೇ ತುಂಬಿರೋದು. ಈಗ ನಿಮ್ಗೆಲ್ರಿಗೂ ಗೊತ್ತಿದೆ, ನೀವಾಗಲೇ ನೋಡಿದಿರ, 106 ವೆರೈಟೀಸ್ ಆಫ್ ಪಕ್ಷಿಗಳಿದಾವೆ, 106 ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಇದಾವೆ, ಹಾವುಗಳು ವೆರೈಟೀಸ್ ಇದಾವೆ, ಮುಂಗುಸಿ ಇದೆ, ಕಾಡುಪಾಪ ಬಂದಿದೆ, ನರಿಗಳು ಬಂದಿದ್ದಾವೆ, ನವಿಲುಗಳಂತೂ 2012 में 82 था, अभी ऑलमोस्ट 600. ಈಗ ಈ ಎಲ್ಲ ಹೇಳಿದ್ಮೇಲೆ ನಾವು 2 ಮಾತನ್ನ ಇವ್ರು ಹೇಳಿ ಅಂತ ಕೇಳ್ತಾರೆ. ಇಲ್ಲ, ನನಗೆ ಈಗ ನಮ್ಮ ಕಂಟಣ್ಣ ಅವರು ಈ ಸ್ಕೈ ಡಕ್ ಬಗ್ಗೆ ಏನು ಅಂತ ಸ್ವಲ್ಪ 2 ಮಾತು ಹೇಳಿ, ಯಾಕೆಂದ್ರೆ ಅದು ತಿಳಿಲಿ ಎಲ್ರಿಗೂ ಅಂತ ನಾನು. ಏನು ಬುರ್ಜ್ ಖಲೀಫಾ ಎಲ್ಲ ಮಾಡಿದಾರಲ್ಲ, ಆ ಥರ ಇಲ್ಲಿ ಈ ಇದರಲ್ಲಿ ಜಾಗದಲ್ಲಿ ಮಾಡಿ ಅತಿ ಎತ್ತರದ ಇದನ್ನು ಮಾಡಿ ಅದನ್ನು ಟೂರಿಸ್ಟ್ ಸ್ಪಾಟ್ ಅಂತ ಮಾಡಬೇಕು ಅಂತ ಮಾಡಿದ್ದಾರೆ. ಫಾರ್ ವಿಚ್ ದೇವ್ ಆಲ್ರೆಡಿ ಐ ಥಿಂಕ್ 50 acres ಅನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. 50 acres ಮಾತ್ರ ಅಲ್ಲಿಗೆ ನಿಲ್ಲಲ್ಲ, ಇದು 500 acres ಕೂಡ ಆಕ್ಯುಪೈ ಆಗ್ತಾ ಇರೋದ್ರಿಂದ ಈಗಾಗಲೇ ನಾನು ಮೀಡಿಯಾದಲ್ಲಿ ನೋಡಿದಾಗೆ 2004ರಿಂದಲೇ ಇದಕ್ಕೆ ಪ್ರಕ್ರಿಯೆ ಆಗಿದೆ ಅಂತಕ್ಕಂಥದ್ದನ್ನು ನಾನು ನಿನ್ನೆ ಮೀಡಿಯಾದಲ್ಲಿ ನೋಡಿದೆ. ಅದು ಈಗ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯರೂಪಕ್ಕಂಥ ಲಕ್ಷಣಗಳು ಕಾಣ್ತಾ ಇದೆ ಅಂತ ಮೀಡಿಯಾದಲ್ಲಿ ಕಾಣ್ತಾ ಇದೆ. ಈಗ ಅದು ನನಗೆ ಯಾವಿದೆ ಗೊತ್ತಿಲ್ಲ. ಆದರೆ ನೀಲಕಂಠಣ್ಣವರು ಹೇಳಿದಾಗೆ ನಾವು ಹೆಚ್ಚು ಈ ಪರಿಸರದ ಸುತ್ತ ನಾವೆಲ್ಲ ಸುತ್ತುವರೆದಿರೋದ್ರಿಂದ ಇದರ ರಕ್ಷಣೆ ಮಾಡತಕ್ಕಂಥ ಹೆಚ್ಚಿನ ಜವಾಬ್ದಾರಿ, ಜಾಗರೂಕತೆ ನಾವೆಲ್ಲ ಮಾಡಬೇಕಾಗತ್ತೆ. ನಾವು ಮಾಡಿದಾಗ ಅದು ಹೆಚ್ಚಿನ ಮಟ್ಟದಲ್ಲಿ ನಾವೆಲ್ಲ ಹೆಚ್ಚು ವಿಚಾರವಂತರು ಇರೋದ್ರಿಂದ ಜನರಿಗೆ ಅದನ್ನು ನಾವು ಪ್ರಸಾರವನ್ನು ಮಾಡೋದ್ರಿಂದ ಇನ್ನೂ ಒಂದು ಪ್ರತಿಭಟನೆ ಮತ್ತು ಇದು ಸರ್ಕಾರದ ಒಂದು ಪ್ರತಿಭಟನೆಗೆ ಒಂದು ಪ್ರಯೋಜನಕಾರಿ ಆಗುತ್ತೆ. ಆದ್ದರಿಂದ ಕಂಠಣ್ಣವ್ರು ಹೇಳಿದಾಗ ಯಾವ ಕರೆ ಕೊಟ್ಟರು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಇದನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ತಿಳ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡೋಣ, ಇದು ಉಳಿಸ್ಕೊಳ್ಳೋಣ. ಈ ನಾಡು ನಮ್ಮದು, ಈ ನಾಡು, ಈ ಕಾಡು ನಮ್ಮದು, ಈ ಕಾಡು ನಮ್ಮದು, ನಾವೆಲ್ಲ ಒಂದೇ. ಜೈ ಹಿಂದ್.
ಸಚಿನ್ ರೆಡಿ ಬಿಚ್ಕೊಂಡಿದ್ದೀರಾ ಪಾಟಿಂದ ಈಗ ರೋಡ್ ರಸ್ತೆಯಲ್ಲಿ ಬರ್ತಾ ನನಗೆ ಒಬ್ರು ಹೇಳಿದ್ರು ಎಲ್ಲ ಹಾಕ್ತೀರಾ ಸರ್ ಗಿಡ ಅಂತ. ಅವ್ರ ಗಿಡ ಇಲ್ಲೇ ಹಾಕ್ತೀವಿ ಸರ್ ಅಂದಾಗ, ಸರ್ ಇನ್ನೊಂದು 2-3 ದಿನದಲ್ಲಿ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಕಿತ್ತಾಕ್ತಿದ್ದಾರೆ, ಯಾಕೆ ಹಾಕ್ತೀರಾ ಸರ್ ಅಂದ್ರು. ನನಗೆ ನೀವು ಎಲ್ಲ ಆನ್ಸರ್ ಕೊಡ್ಬೇಕಷ್ಟೇ. ಈಗ ನೀವು ಏನೇ ಮಾತಾಡ್ಬೇಕಾದ್ರು ಅಟೆನ್ಷನ್ ಪ್ಲೀಸ್ ಅನ್ನಿ ಸರ್, ಎಲ್ಲ ಕೇಳ್ತಾರೆ. ಹೇಳಿ ಸರ್, ಇನ್ನೊಂದ್ಸರಿ ಹೇಳಿ ಸರ್. ಹಲೋ, ಈಗ ನಾನು ಇದು ಗಿಡ ತಗೊಂಡು ನಿಮ್ಮ ಯೂನಿವರ್ಸಿಟಿ ಒಳಗೆ ಬರ್ಬೇಕಾದ್ರೆ NSS ಭವನ ಬ್ಯಾಕ್ ಸೈಡ್ ಬರ್ಬೇಕಾದ್ರೆ ಪುಣ್ಯಾತ್ಮರು ಒಬ್ರು ಕೇಳಿದ್ರು, ಯಾಕೆ ಸರ್ ಗಿಡ ತಗೊಳ್ತಿದ್ದೀರಾ ಅಂದ್ಬಿಟ್ಟು. ಒಂದು ಹಾಕೋಣ ಅಂತಪ್ಪ ಅಂತ ಹೇಳಿದಕ್ಕೆ, ಇನ್ನೊಂದು 2 ದಿನ ಸರ್ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ಏನಕ್ಕೆ ಬೇಕು ಸರ್ ಅಂತ ಕೇಳಿದ್ರು. ಅಂದ್ರೆ ಸಣ್ಣ ವಾಕರ್ಸ್ ಕೂಡ ಅರ್ಥ ಆಗಿದೆ ಅಂತ. ಇದಕ್ಕೆ ಕಾರಣ ಅಂದ್ರೆ ಈಗ ಈ ಏರಿಯಾನೇ ಕೈ ಕೊಟ್ಟಿದ್ದಾರೆ ಅಂತ ನ್ಯೂಸ್ ಬಂದ್ಬಿಟ್ಟಿದೆ. ಸರ್ವೆ ನಂಬರ್ ಎಲ್ಲರಿಗೂ ಗೊತ್ತು. आने वक्त किसी ने पूछा 14 क्यों लेके जा रहे हैं, क्यों पेड़ लेके जा रहे हैं, 2 दिन में निकल रहा है सभी पौधे. वो डालने के बोले तो क्या फायदा है, अभी 2 दिन में सभी निकालेंगे. ಮುಂದೆ ಅದೇ ಹೇಳಿ, ಸ್ವಲ್ಪ ಬಿಡಿ. ಅಲ್ಲ, ಟೈಮ್ ಆಗುತ್ತೆ ಸರ್, ಟೈಮ್ ಆಗುತ್ತೆ. ಅವರು ಫ್ಲೈಟ್ ಸರ್. हो गया ये पेड़ स्लोगन के साथ लगना चाहिए. ಅಲ್ಲ, ಏನು ಹೇಳ್ತೀನಿ ಕೇಳ್ಕೊಳ್ಳಿ ದಯವಿಟ್ಟು. ಹಲೋ ಹಲೋ ಹಲೋ, ये मैं ಸರ್ ಹಾಗೆ ಲೆಫ್ಟ್ ಮೂವ್ ಆಗಿ ಸರ್. ಶೈಲಕ कन्नड़ में कर लेना. ಸರ್ ಅಡ್ಡ ಹಾಕ್ತಾರೆ. ये मैं बोलूंगा, ये पेड़ हमारा प्राण है. आपको बोल रहे हैं हम इसे बचाएंगे, हम इसे बचाएंगे. ये पेड़ हमारे प्राण हैं. अब आप इसको कन्नड़ में बोलो. ಬರೋಬರಿ. ಏ ಗಿಡ ನಮ್ದು, ಇದನ್ನ ನಾವು ಸಂರಕ್ಷಿಸುತ್ತೇವೆ. ಗಿಡ ನಮ್ಮ ಉಸಿರು. इन्हें हमें बचाएंगे, इन्हें हमें बचाएंगे, इन्हें हम बचाएंगे, इन्हें हम बचाएंगे. स्काई जरा सुनो स्काई डैक वाले जरा सुन लो. ये पेड़ ನಮ್ಮದು ಗಿಡ ನಮ್ಮದು, ಈ ವನ ನಮ್ಮದು, ಮರದೇ ನಮ್ಮ ಉಸಿರು. मैं एक स्लोगन और बोलूंगा. स्काई डैक